ಎಲ್ಲರಿಗೂ ನಮಸ್ಕಾರ ರೀ. ನಾವು ಬಿಲ್ಡ್ ಮಾಡಕತ್ತೀವಿ ನಮ್ದು ಓನ್ ಕ್ಲೋತಿಂಗ್ ಬ್ರ್ಯಾಂಡ್ನ. ನಾವು ನಮ್ಮ ಕ್ಲೋತಿಂಗ್ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿ ಅರೌಂಡ್ 6 to 7 months ಆಯಿತು. ನಿಮ್ಮ ಕಡೆ ಅಂತ ರೆಸ್ಪಾನ್ಸ್ ಅಂತೂ ಮಸ್ತ್ ಸಿಕ್ಕೈತಿ. ಹಂಗೆ ನಾವಿನ್ನ ನಮ್ಮ ವೆಬ್ಸೈಟ್ನ ಇನ್ನೂ ಲಾಂಚ್ ಮಾಡಿಲ್ಲ. ಯಾಕೆ ಲಾಂಚ್ ಮಾಡಿಲ್ಲ ಅಂತ ಹೇಳಿ ವಿಡಿಯೋ ಒಳಗೆ ಮುಂದೆ ಹೇಳ್ತೀನಿ. ಸೊ ಇದು ನಮ್ಮ ಯೂಟ್ಯೂಬ್ ಒಳಗಿನ ಫಸ್ಟ್ ವಿಡಿಯೋ. ಏನಾರ ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ ಅಡ್ಜಸ್ಟ್ ಮಾಡ್ಕೋರಿ. ಇಲ್ಲಾಂದ್ರೂ ನನಗೆ ಡೈಲಿ 100 to 150 ಮೆಸೇಜಸ್ ಬರ್ತಾವು. ಅದ್ರೊಳಗೆ 50 to 70% ನಾವು ನಮ್ದು ಓನ್ ಕ್ಲೋತಿಂಗ್ ಬ್ರ್ಯಾಂಡ್ನ ಸ್ಟಾರ್ಟ್ ಮಾಡಬೇಕು. ಹೆಂಗೆ ಮಾಡ್ಬೇಕಂತ ಕೇಳೋರ ಜಾಸ್ತಿ ಇರ್ತಾರೋ. ಅವ್ರು ಸ್ಟಾರ್ಟ್ ಮಾಡ್ತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ, ಬಟ್ ಭಾಳ ಜನ ಕೇಳ್ತಾರೋ. 1 month ಇಂದ ನಾ ಇನ್ಸ್ಟಾ ಒಳಗೆ ಒಂದು ಸ್ಟೋರಿ ಇಟ್ಟೀನಿ Q&A ಅಂತೇಳಿ. ಅದ್ರೊಳಗೂ ಅಷ್ಟರು ಅದನ್ನ ಕೇಳ್ಯಾರು ನಾವು ಸ್ಟಾರ್ಟ್ ಮಾಡ್ಬೇಕಂತೇಳಿ. ಅದಕ್ಕೆ ಈ ವಿಡಿಯೋ ಅವ್ರ ಸಂಬಂಧನ ಮಾಡೀನಿ. ನಾವು ಸ್ಟಾರ್ಟ್ ಮಾಡಿದ ಜರ್ನಿ ಹೆಂಗಿತ್ತಂದ್ರೆ, ಸ್ಟಾರ್ಟಿಂಗ್ ನಾವು ಸಬ್ಲಿಮೇಷನ್ ಪ್ರಿಂಟಿಂಗ್ ಇದರ ಸ್ಟಾರ್ಟ್ ಮಾಡಿದ್ದೀವಿ. ಅವಾಗ ನಮ್ದು ಅರೌಂಡ್ 60 to 70K ಇನ್ವೆಸ್ಟ್ಮೆಂಟ್ ಆಗಿತ್ತು. ಏನೂ ಇಲ್ಲ, ಜಾಸ್ತಿ ಅಂದ್ರೆ ಒಂದು ಹೀಟ್ ಪ್ರೆಸ್ ತೊಗೊಂಡಿದ್ವಿ, ಸಬ್ಲಿಮೇಷನ್ ಪ್ರಿಂಟರ, ಮತ್ತು ಅದ್ರೊಳಗೆ ಸಬ್ಲಿಮೇಷನ್ ಇಂಕ ಪೇಪರ್ ಸಪ್ರೇಟ್ ಬರ್ತೈತಿ. ಅದನ್ನ ಸ್ಟಾರ್ಟ್ ಮಾಡಿದ್ವಿ ನಾವು ಸ್ಟಾರ್ಟಿಂಗ್. ಸಬ್ಲಿಮೇಷನ್ ಪ್ರಿಂಟಿಂಗ್ ಅಂದ್ರೆ ಬರೀ ನೀವು ಪಾಲಿಸ್ಟರ್ ಡ್ರೆಸ್ ಮ್ಯಾಗ ಅಷ್ಟೇ ಪ್ರಿಂಟ್ ಮಾಡ್ಬೋದು. ನಾವು ಸ್ಟಾರ್ಟಿಂಗ್ ಅದನ್ನ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ 1 month ಆದ್ಮ್ಯಾಗ ಹಂಗೆ ನಾವು DTF ಸ್ಟಿಕರ್ಸ್ ಹೊರಗಡೆ ಇಂತ್ರ ಬಾಯ್ ಮಾಡ್ತಿದ್ವಿ. ಹೊರಗಡೆ ಇಂತ್ರ ಬಾಯ್ ಮಾಡಿ ಅವಾಗಿಂತ್ರ ನಾವು DTF ಪ್ರಿಂಟಿಂಗ್ನು ಸ್ಟಾರ್ಟ್ ಮಾಡಿದ್ವಿ. ಅವಾಗೂ ಇನ್ವೆಸ್ಟ್ಮೆಂಟ್ ನಮ್ಗೆ ಜಾಸ್ತಿ ಏನು ಇರಲಿಲ್ಲ. ಬೇರೆದವ್ರ ಕಡೆ DTF ಪ್ರಿಂಟರ್ ಇದ್ದವ್ರ ಕಡೆ ನಾವು ಡಿಸೈನ್ಸ್ ಕಳಿಸ್ತಿದ್ವಿ. ಅವ್ರು ನಮ್ಗೆ ಪ್ರಿಂಟ್ ಮಾಡಿ ಕೊರಿಯರ್ ಹಾಕ್ಬೇಕಂದ್ರೆ 2 days ಆಕಿತ್ತು. ಹಿಂಗೆಲ್ಲ ಲೇಟ್ ಆಗೋ ಸಂಬಂಧ ನಾವು ಪ್ರಿಂಟರ ಪರ್ಚೇಸ್ ಮಾಡಿದ್ವಿ. ಬಟ್ ನಮಗೆ ಡೈಲಿ ಆರ್ಡರ್ಸ್ ಹಂಗೆ ಜಾಸ್ತಿ ಬರಾಕತ್ತು. ಸೊ ಅದ್ರ ಸಂಬಂಧ ನಾವು DTF ಪ್ರಿಂಟರ್ನ ಪರ್ಚೇಸ್ ಮಾಡಿದ್ವಿ. ಅವಾಗ ಏನೈತಿ ನಮ್ದು 4 to 5 lakh ಇನ್ವೆಸ್ಟ್ಮೆಂಟ್ ಆಯಿತು. ನಿಮ್ದು ಇನ್ವೆಸ್ಟ್ಮೆಂಟ್ ಏನಾರ ಕಮ್ಮಿ ಇತ್ತಂದ್ರೆ ಸ್ಟಾರ್ಟಿಂಗ್ ನೀವು DTF ಸ್ಟಿಕರ್ಸ್ನ ಯೂಸ್ ಮಾಡಿರಿ, ಪ್ರಿಂಟರ್ ತರಕ್ಕೆ ಹೋಗ್ಬೇಡ್ರಿ. ಆಮ್ಯಾಗ ನಿಮಗೆ ಬಿಸ್ನೆಸ್ ಕ್ಲಿಕ್ ಆತಂದ್ರೆ ಅವಾಗ ನೀವು DTF ಪ್ರಿಂಟರ್ ತರ್ಬೋದು. ಕ್ಲೋತಿಂಗ್ ಬ್ರ್ಯಾಂಡ್ನ ಸ್ಟಾರ್ಟ್ ಮಾಡಕ್ಕೆ ಮೇನ್ ನಿಮಗೆ ಬೇಕಾಗಿದ್ದ ಮ್ಯಾನುಫ್ಯಾಕ್ಚರರ್ ಒಬ್ರು ಚಲೋ ಇದ್ರಂದ್ರೆ ನಿಮ್ಮ ಕ್ಲೋತಿಂಗ್ ಬ್ರ್ಯಾಂಡ್ ಆರಾಮ್ ಗ್ರೋ ಆಗ್ತೈತಿ. ಅವ್ರು ಏನೈತಿ ನಿಮ್ಗೆ ಬೆಸ್ಟ್ ಫ್ಯಾಬ್ರಿಕ್ ಕೊಡಬೇಕು ಮತ್ತು ಬೆಸ್ಟ್ ಕ್ವಾಲಿಟಿ ಕೊಡಬೇಕು. ಅಂಥವ್ರನ್ನೊಬ್ಬರು ಮ್ಯಾನುಫ್ಯಾಕ್ಚರ್ನ ಹುಡ್ಕೋರಿ. ಮಾರ್ಕೆಟ್ ಒಳಗೆ ಭಾಳ ಜನ ಸ್ಕ್ಯಾಮರ್ಸ್ ಇದಾರು, ಮ್ಯಾನುಫ್ಯಾಕ್ಚರ್ ಅಂತ ಹೇಳಿ ಆ್ಯಕ್ಟ್ ಮಾಡ್ತಾರೋ, ಬಟ್ ಮ್ಯಾನುಫ್ಯಾಕ್ಚರ್ ಇರೋದಿಲ್ಲ. ಇನ್ನೊಂದು ಕಡೆ ತರಿಸಿ ನಿಮಗೆ ಕೊಡ್ತಿರ್ತಾರೋ ಜಾಸ್ತಿ ರೇಟ್ ಒಳಗೆ. ಸೊ ಅದ್ರ ಸಂಬಂಧ ನೀವು ಫ್ಯಾಕ್ಟ್ರಿ ವಿಸಿಟ್ ಮಾಡಿ ತಗೋರಿ. ಒಬ್ಬೊಬ್ರು ಏನು ಮಾಡ್ತಾರಂದ್ರೆ ನಾವು ಹೇಳಿದ ಫ್ಯಾಬ್ರಿಕ್ ಬೇರೆ ಇರ್ತೈತಿ, ಬಟ್ ಅವ್ರು ಕಳಿಸೋ ಫ್ಯಾಬ್ರಿಕ್ನ ಬೇರೆ ಕಳಿಸ್ತಾರೋ. ಸ್ವಲ್ಪ ಜನ ನೀವೆಲ್ಲಿಂದ ಪರ್ಚೇಸ್ ಮಾಡ್ತೀರಾ ಅಂತ ಕೇಳ್ತಿದ್ರು. ನಾವು ಇಷ್ಟು ದಿನ ಡೆಲ್ಲಿ ಒಳಗಿಂದ ಪರ್ಚೇಸ್ ಮಾಡತ್ತಿದ್ವಿ, ಬಟ್ ಅವ್ರು ನಮಗೆ ಈಗ ಸರಿ ಅನಿಸೋಲ್ಗ್ಯಾರು. ಯಾಕಂದ್ರೆ ರೇಟ್ನು ಜಾಸ್ತಿ ಐತಿ, ನೆಕ್ಸ್ಟ್ ಕ್ವಾಲಿಟಿನೂ ಅಷ್ಟು ಇಂಟ್ರೆಸ್ಟಿಂಗ್ ಇಲ್ಲ ಅವ್ರದ್ರೊಳಗೆ. ಸೊ ನಮಗೆ ಈಗ ಯಾರ ಬೆಸ್ಟ್ ಮ್ಯಾನುಫ್ಯಾಕ್ಚರರ್ ಬೇಕಾಗ್ಯಾರು, ನಿಮಗೆ ಯಾರೇ ಗೊತ್ತಿದ್ರೆ ಕಮೆಂಟ್ ಒಳಗೆ ಅವ್ರ ID ಮೆನ್ಷನ್ ಮಾಡ್ರಿ. ನೆಕ್ಸ್ಟ್ ನಿಮ್ಗೆ ಕ್ಲೋತಿಂಗ್ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಕ್ಕೆ ಹೀಟ್ ಪ್ರೆಸ್ ಮೇನ್ ಬೇಕು. ಹೀಟ್ ಪ್ರೆಸ್ ಇಲ್ಲಾಂದ್ರೆ ನಿಮ್ದು ಯಾವುದು ಪ್ರಿಂಟ್ ಮಾಡಕ್ಕೆ ಬರೋದಿಲ್ಲ. ಸೊ ಹೀಟ್ ಪ್ರೆಸ್ ಅರೌಂಡ್ ಇಲ್ಲಂದ್ರೂ 30K to 35K ಮಟ್ಟ ಸಿಗ್ತೈತಿ. ಚಲೋ ಹೀಟ್ ಪ್ರೆಸ್ ಸಿಗ್ತೈತಿ. ನೀವೇನಾರ ಚಲೋ ಮ್ಯಾನುಫ್ಯಾಕ್ಚರರ್ ಮತ್ತು ಈ ಒಂದು ಹೀಟ್ ಪ್ರೆಸ್ ಪರ್ಚೇಸ್ ಮಾಡಿದ್ರೆ ನಿಮ್ದು 50% ಕ್ಲೋತಿಂಗ್ ಬ್ರ್ಯಾಂಡ್ ಕಂಪ್ಲೀಟ್ ಆದಂಗೆ. ನೆಕ್ಸ್ಟ್ ನಿಮ್ಮ ಬಿಸ್ನೆಸ್ನ ಪ್ರಮೋಷನ್ ಮಾಡಕ್ಕೆ ಬಿಸ್ನೆಸ್ ಕಾರ್ಡ್ ಮತ್ತು T-shirt ಹಾಕು ಟ್ಯಾಗ್ನ ರೆಡಿ ಮಾಡಿಸ್ರಿ. ನಿಮ್ಮೂರೊಳಗೆ ಶಾಪ್ ಇರ್ಬೋದು, ಅಲ್ಲಿನೂ ಮಾಡಿಕೊಡ್ತಾರೋ. ಇಲ್ಲಾಂದ್ರೆ ನಿಮ್ಗೆ ಇನ್ಸ್ಟಾಗ್ರಾಮ್ ಒಳಗೆ ಬಿಸ್ನೆಸ್ ಕಾರ್ಡ್ ಮಾಡೋರು ಭಾಳ ಜನ ಅದಾರು, ಕಂಟೆಂಟ್ ಕ್ರಿಯೇಟರ್ಸ್. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ, ಅವ್ರು ನಿಮಗೆ ಮಾಡಿಕೊಡ್ತಾರೋ. ಇನ್ನೊಂದು ಮೇನ್ ಏನಪ್ಪಾ ಅಂತಂದ್ರೆ ಪ್ಯಾಕೇಜಿಂಗ್ ಮಟೀರಿಯಲ್ಸ್. ನೀವು T-shirt ಕೊರಿಯರ್ ಮಾಡ್ಬೇಕಂದ್ರೆ ಪ್ಯಾಕೇಜಿಂಗ್ ಮಟೀರಿಯಲ್ಸ್ ಬೇಕು. ಅವು ನಿಮಗೆ ಆನ್ಲೈನ್ ಒಳಗೆ ಅಮೆಝಾನ್ ಒಳಗೆ ಸಿಗ್ತಾವು ಈಸಿಯಾಗಿ. ಅರೌಂಡ್ 5K ಒಳಗೆ ನಿಮಗೆ ಪ್ಯಾಕೇಜಿಂಗ್ ಮಟೀರಿಯಲ್ಸ್ ಮತ್ತು ಬಿಸ್ನೆಸ್ ಕಾರ್ಡ್ ಟ್ಯಾಗ್ಸ್ ಅಷ್ಟು ರೆಡಿ ಆಕಾವು 5K ಒಳಗೆ. ನೆಕ್ಸ್ಟ್ ಥಿಂಗ್ ಏನಂದ್ರೆ ಮೇನ್ ನಿಮ್ಗೆ ಬೇಕಾಗಿದ್ದ PC ಆರ್ ಲ್ಯಾಪ್ಟಾಪ್. ಇಲ್ಲ ನಿಮ್ಮ ಕಡೆ ಒಂದು PC ಇಲ್ಲ ಲ್ಯಾಪ್ಟಾಪ್ ಇರಬೇಕು. ನೀವು ಬೇಕಂದ್ರೆ ಸೆಕೆಂಡ್ ಹ್ಯಾಂಡು ಪರ್ಚೇಸ್ ಮಾಡಿರಿ. ಇಲ್ಲಾಂದ್ರೆ ನಿಮ್ಮ ಬಜೆಟ್ ಜಾಸ್ತಿ ಇತ್ತಂದ್ರೆ ಹೊಸದು ಪರ್ಚೇಸ್ ಮಾಡ್ರಿ. ಯಾಕಂದ್ರೆ ಮೇನ್ ಡಿಸೈನ್ಸ್ ಎಲ್ಲ ನೀವು ಅದ್ರೊಳಗೆ ರೆಡಿ ಮಾಡ್ಕೋಬೇಕು. ನಾವು ನಮ್ಮ ಸ್ಟಾರ್ಟಪ್ನ ಜಸ್ಟ್ ಮನಿ ಒಳಗನ ಈಗ ಸ್ಟಾರ್ಟ್ ಮಾಡೀವಿ. ನಿಮ್ದೇನಾರ ಬಜೆಟ್ ಜಾಸ್ತಿ ಇತ್ತಂದ್ರೆ ನೀವು ಹೊರಗೊಂದು ಶಾಪ್ ಮಾಡಿ ಅಲ್ಲಿ ಸ್ಟಾರ್ಟ್ ಮಾಡ್ಬೋದು. ನಮ್ದೇನೈತಿ ಜಸ್ಟ್ ಒಂದು ರೂಮ್ ಐತಿ, ರೂಮ್ ಒಳಗೆ ನಾವು ಸ್ಟಾರ್ಟ್ ಮಾಡೀವಿ ಮನಿ ಒಳಗನ. ನಾವು ಮನಿ ಒಳಗನ ಎದಕ್ಕೆ ಸ್ಟಾರ್ಟ್ ಮಾಡೀವಿ ಅಂದ್ರೆ ನಮಗೆ ಶಾಪ್ ಒಳಗೆ ಹೋಗಿ ಕುಂಡ್ರಕ್ಕೆಲ್ಲ ಟೈಮ್ ಇಲ್ಲ. ಯಾಕಂದ್ರೆ ನಾವು ಈ ಕಡೆ ಕಾಲೇಜು ನೋಡಬೇಕು, ನೆಕ್ಸ್ಟ್ ಈ ಬಿಸ್ನೆಸ್ನು ಮಾಡಬೇಕು. ನಾವು ವೆಬ್ಸೈಟ್ ಲಾಂಚ್ ಮಾಡೋದು ಇಷ್ಟ್ಯಾಕೆ ಲೇಟ್ ಆಗೈತೆ ಅಂದ್ರೆ ನಾವು ಬರೀ T-shirt ಅಷ್ಟೇ ಹಾಕಕತ್ತಿಲ್ಲ. ಯಾಕಂದ್ರೆ T-shirt ಹಾಕಿದ್ರೆ ಜಾಸ್ತಿ ಜನ ಫೋಕಸ್ ಆಗೋದಿಲ್ಲ. ಸೊ ಅದ್ರ ಸಂಬಂಧ ಹೊಸ ಪ್ರಾಡಕ್ಟ್ಸ್ ಎಲ್ಲ ತರಾಕ್ತೀವಿ ವೆಬ್ಸೈಟ್ ಒಳಗೆ ಹಾಕಕ್ಕೆ. ಸೊ ಆದಷ್ಟು ಜಲ್ದಿ ಅಂದ್ರೆ ಬರೋ 20 to 30 days ಒಳಗೆ ನಾವು ವೆಬ್ಸೈಟ್ನ ಲಾಂಚ್ ಮಾಡ್ತೀವಿ. ವೆಬ್ಸೈಟ್ ಒಳಗೆ ಬ್ಯಾಗಿ ಪ್ಯಾಂಟ್ಸ್, ಹುಡೀಸ್ ಮತ್ತು ಜಾಕೆಟ್ಸ್ ಎಲ್ಲ ಇಡ್ಬೇಕಂತ ಮಾಡೀವಿ. ಸೊ ನಿಮ್ಮ ಸಪೋರ್ಟ ಇದೇ ಥರ ಇರಲಿ. ಸೊ ಇನ್ನ ಏನಾರ ನಿಮ್ಮ ಡೌಟ್ಸ್ ಇದ್ರೆ ಕಮೆಂಟ್ ಮಾಡ್ರಿ, ನಾನು ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಭಾಳ ಜನ ಕ್ಲೋತಿಂಗ್ ಬ್ರ್ಯಾಂಡ್ ಕೋರ್ಸ್ ಅದು ನೀವು ಕೊಡ್ತೀರಾ ಅಂತ ಕೇಳ್ತಾರೋ. ಕೋರ್ಸ್ ಅದು ಏನು ಕೊಡೋದಿಲ್ಲ, ಬಟ್ ನಿಮ್ಮ ಸಂಬಂಧ ಫ್ರೀ ಒಳಗೆಲ್ಲ ಹೇಳ್ಕೊಡ್ತೀನಿ. ನಿಮಗೆ ಏನು ಬೇಕಂತ ಕೇಳ್ರಿ. ಸೊ ಇದೇ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ತೈತಿ, ಅಷ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ನೆಕ್ಸ್ಟ್ ವಿಡಿಯೋ ಏನೈತಿ DTF ಪ್ರಿಂಟರ್ ನಾವು ತಂದಿದ್ದು ರೆಕಾರ್ಡ್ ಮಾಡಿವಿ, ಬಟ್ ಎಡಿಟ್ ಮಾಡಿ ಹಾಕಕ್ಕಾಗಿದ್ದಿಲ್ಲ. ಸೊ ನೆಕ್ಸ್ಟ್ ವಿಡಿಯೋ DTF ಅನ್ಬಾಕ್ಸಿಂಗ್ ವಿಡಿಯೋ ಹಾಕ್ತೀನಿ, ಅಷ್ಟು ನೋಡ್ರಿ. ಎಷ್ಟು ಜನ ನನ್ನ ವಿಡಿಯೋ ನೋಡಿ ನಿಮ್ಮ ಕ್ಲೋತಿಂಗ್ ಬ್ರ್ಯಾಂಡ್ನ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿ ಒಂದು ಕಮೆಂಟ್ ಮಾಡ್ರಿ, ನೋಡೋಣ ಎಷ್ಟು ಜನ ಅದಿರಂತ. ಸೊ ಇನ್ಸ್ಟಾ ಒಳಗೆ 15K ಫಾಲೋವರ್ಸ್ ಆಗಕ್ಕೆ ಬಂದಾರು. ಜಲ್ದಿ ಅಷ್ಟು ಹೋಗಿ ಫಾಲೋ ಮಾಡ್ರಿ. 15K ಫಾಲೋವರ್ಸ್ ಕಂಪ್ಲೀಟ್ ಮಾಡ್ರಿ. 50K ಫಾಲೋವರ್ಸ್ ಕಂಪ್ಲೀಟ್ ಮಾಡ್ತೀರ ಅಂತ ಹೋಪ್ ಐತಿ ನಿಮ್ಮ ಮ್ಯಾಗ. ಸೊ ಅದಕ್ಕೆ ಅಷ್ಟು ಫಾಲೋ ಮಾಡ್ರಿ. ಸಿಗೋನು ನೆಕ್ಸ್ಟ್ ವಿಡಿಯೋ ಒಳಗೆ.